ಗುರುಭ್ಯೋ ನಮಃ. ಇವತ್ತೊಂದು ವಶೀಕರಣ ತಿಲಕದ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೇನೆ ನಾನು. ವಶೀಕರಣ ತಿಲಕ ಇದನ್ನು ಯಾವ ರೀತಿ ತಯಾರು ಮಾಡಬೇಕು, ಯಾವ ರೀತಿ ಏನೇನು ಸಾಮಗ್ರಿ ಹತ್ತುತ್ತದೆ. ಮೊದಲನೇದು ದೇಸಿ ಅಂದರೆ ಜವಾರಿ ಆಕಳದ ತುಪ್ಪವನ್ನು ನಿಮ್ಮ ಹತ್ತಿರ ಸಂಗ್ರಹಣೆ ಮಾಡಿಟ್ಟುಕೊಳ್ಳಬೇಕು. ಅದನಂತರ ಬಜಿ ಬೇರನ್ನು ಸಂಗ್ರಹಣೆ ಮಾಡಬೇಕು. ಅಂಗಡಿಯೆಲ್ಲ ಸಿಗುತ್ತೆ, ಬಜಿ ಬೇರ್ ಅಂದ್ರೆ ಕೊಡ್ತಾರೆ. ಆ ಬಜಿ ಬೇರು, ಆಕಳದ ತುಪ್ಪ, ಇವನ್ನೆರಡು ಸಂಗ್ರಹಣೆ ಮಾಡಿ ಇಡಬೇಕು. ಶುಕ್ರವಾರ ದಿನವು ಇದನ್ನ ಬೆಳಗಿನ ಜಾವದಲ್ಲಿ ಇದನ್ನು ದೀಪವನ್ನು ತೆಗೆದುಕೊಂಡು ಆ ದೀಪದಲ್ಲಿ ಬತ್ತಿಯನ್ನು ಹಾಕಿ, ಆ ಬತ್ತಿಯೊಳಗೆ ತುಪ್ಪವನ್ನು ಹಾಕಿ, ಆಕಳದ ತುಪ್ಪವನ್ನು ಹಾಕಿ ಆ ತುಪ್ಪದ ದೀಪವನ್ನು ಹಚ್ಚಬೇಕು. ದೀಪ ಹಚ್ಚಿದ ನಂತರ ಈ ಬಜಿ ಬೇರನ್ನು ಅದೇ ತುಪ್ಪದಲ್ಲಿ ಎದ್ದಬೇಕು. ಎದ್ದಿ ಆ ದೀಪಕ್ಕೆ ಹಿಡಿಬೇಕು. ಅದು ಸುಡ್ತಾ ಇರಬೇಕು, ಇದನ್ನ ಮಾಡ್ತಾ ಇರಬೇಕು. ಅದೇ ರೀತಿ ನಿಮಗೆ ಎಷ್ಟು ಬೇಕು, ಎಷ್ಟು ತಿಲಕವನ್ನು ರೆಡಿ ಮಾಡಿಕೊಳ್ಳಬೇಕು, ನಿಮಗೆ ಎಷ್ಟು ಭಸ್ಮ ಬೇಕು ಅಷ್ಟನ್ನೇ ರೆಡಿ ಮಾಡಿಕೊಂಡು, ಇದಕ್ಕೊಂದು ಮಂತ್ರ ಇದೆ. ಈ ಮಂತ್ರದಿಂದ 108 ಬಾರಿ ಆ ಏನ್ ಕಾಡಿಗೆಯನ್ನು ರೆಡಿ ಮಾಡಿ ಇಟ್ಟುಕೊಂಡಿರ್ತಾರಲ್ಲ ಅದಕ್ಕೆ ಅಭಿಮಂತ್ರಿಸಬೇಕು. ಯಾವ ರೀತಿಪ್ಪ ಅಂದ್ರೆ, ಓಂ ನಮೋ ಸರ್ವಲೋಕ ವಶಂಕರಾಯ ಕುರು ಸ್ವಾಹ. ಓಂ ನಮೋ ಸರ್ವಲೋಕ ವಶಂಕರಾಯ ಕುರು ಸ್ವಾಹ. ಈ ಮಂತ್ರ ಹೇಳ್ತಾ ಅದನ್ನ ಸುಡ್ತಾ ಇರಬೇಕು. ಅದು ಹೇಗೆ ಸುಡ್ತಾ ಹೋಗುತ್ತೆ ಹಾಗೆ ಅದನ್ನ ಒಂದು ಡಬ್ಬಿಯಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಂತಾ ಇರಬೇಕು, ಸಂಗ್ರಹಿಸಿ ಇಟ್ಕೋಬೇಕು. ಇಟ್ಕೊಂಡ ನಂತರ ಇದನ್ನ ಎಲ್ಲ ರೆಡಿ ಆದ ನಂತರ ಈ ಮಂತ್ರದಿಂದ ಮತ್ತೆ 108 ಸರಿ ಅಭಿಮಂತ್ರಿಸಿ ಡಬ್ಬಿ ಒಳಗೆ ಹಾಕಿ ಪೂಜಾ ಕೊಠಡಿಯಲ್ಲಿ ಇಡಬೇಕು. ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿ ಸಂಕಲ್ಪ ಆದ ನಂತರ ಇದನ್ನು ಮರನೇ ದಿನ ತಮ್ಮ ಹುಬ್ಬುಗಳಿಗಾಗಲಿ ಇಲ್ಲ ಕಣ್ಣಿಗಳಿಗಾಗಲಿ ಹಚ್ಚಬೇಕು. ಹಚ್ಚಿ ಹೋದಲ್ಲೆಲ್ಲ ಜನ ಆಕರ್ಷಣೆ ಆಗುತ್ತೆ. ಜನ ಆಕರ್ಷಣೆ ಅಂದರೆ ಯಾವ ರೀತಿ? ಧನ, ಜನ, ವ್ಯವಹಾರ, ಪ್ರತಿಯೊಂದಕ್ಕೂ ಇದು ವಶೀಕರಣಕ್ಕೆ ಬರುತ್ತೆ. ಧನ್ಯವಾದಗಳು.